ರಾಜಕೀಯ ಬೇಡ ಸರಿ. ಅಧ್ಯಕ್ಷರೇ, 3 ವರ್ಷ ತನಕ ರಾಜ್ಯದ ಸಭಾಧ್ಯಕ್ಷನಾಗಿ ತನ್ನ ಕೆಲಸ ನಿರ್ವಹಿಸಿ ಇದೀಗ ಸರ್ವರ ಆ ಒಂದು ವಿಶೇಷವಾದ ಪ್ರಾರ್ಥನೆ ಮತ್ತು ಆಶೀರ್ವಾದ ಮುಖಾಂತರ ಕರ್ನಾಟಕ ಸಚಿವರಾಗಿ ಇವತ್ತು ಮಂಗಳೂರಿಗೆ ಪ್ರಥಮವಾಗಿ ಭೇಟಿಯಾದ ಸಂದರ್ಭದಲ್ಲಿ ಇವತ್ತು ನಾವು ಪ್ರಥಮವಾಗಿ ನಮ್ಮ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಸೈಯದ್ ಮದನಿ ದರ್ಗಾ, ಉಲ್ಲಾಲ್ ಸೈನ್ಸ್ ಚರ್ಚ್ ಮತ್ತು ಇತಿಹಾಸ ಪ್ರಸಿದ್ಧ ಪವಿತ್ರವಾಗಿರುವಂತಹ ಶ್ರೀ ಗೋಕರ್ಣೇಶ್ವರ ದೇವಸ್ಥಾನಕ್ಕೆ ಬಂದು ಬಹುಶಃ ನಾವೆಲ್ಲರೂ ಪ್ರಾರ್ಥನೆ ಸಲ್ಲಿಸಿ ಸರ್ವರ ಆಶೀರ್ವಾದ ಪಡೆದುಕೊಂಡು ಒಂದು ಅತ್ಯಂತ ಸೌಹಾರ್ದತೆಯ ಮತ್ತು ನೆಮ್ಮದಿಯ ಅಭಿವೃದ್ಧಿಯ ಮತ್ತು ಒಗ್ಗಟ್ಟಿನ ಊರಿಗಾಗಿ ನಾವೆಲ್ಲ ಪ್ರಾರ್ಥಿಸಿದ್ದೇವೆ. ಬಹುಶಃ ನಿಮ್ಮೆಲ್ಲರ ಆಶ್ರಮ ಬೇಡಿಕೊಳ್ತೇವೆ. ನಮ್ಮ ಜೊತೆಯಲ್ಲಿ ನಮಗೆ ಸಂತೋಷ, ನಮ್ಮ ಈ ಕ್ಷೇತ್ರದ ಅಧ್ಯಕ್ಷ ಜಯರಾಜರವರು, ಅದೇ ರೀತಿ ಕಾರ್ಯದರ್ಶಿಯಾದ ಪದ್ಮರಾಜರವರು, ಕೋಶಾಧಿಕಾರಿಯಾಗಿರುವ ಪದ್ಮರಾಜರವರು, ಕಿಶೋರ್ ಅವರು, ದೇವೇಂದ್ರ ಅವರು, ಕೃತಿನ್ ಅವರು, ಅದೇ ರೀತಿ ನಮ್ಮ ದೇವೇಂದ್ರ ಪೂಜಾರಿ ಅವರು, ಮಹಿಳಾ ಅಧ್ಯಕ್ಷ ರಮನಾಥ್ ಕಾರಂದ್ ಅವರು, ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಬಹುಶಃ ಎಲ್ಲ ಆಶೀರ್ವಾದ ನಾವು ಇವತ್ತು ಬೇಡಿಕೊಳ್ತೇವೆ. ಸರ್, ಇವತ್ತು ಏನು ಜನಸಾಮಾನ್ಯರ ಆಶೀರ್ವಾದ ಮುಖಾಂತರ ಆರೋಗ್ಯ ಖಾತೆ ಇವತ್ತು ಸಿಕ್ಕಿದೆ, ಅದನ್ನು ಇಂದಿನ ನಮ್ಮ ಸಚಿವರ ಉತ್ತಮವಾದ ಎಲ್ಲ ಕೆಲಸಗಳನ್ನು ಇನ್ನಷ್ಟು ಮುಂದಕ್ಕೆ ಉತ್ತಮವಾಗಿ ತಗೊಂಡು ಹೋಗಿ ಸಮಾಜದ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಜನರ ಆರೋಗ್ಯ ಸಂಬಂಧಪಟ್ಟಾಗಿ ತನ್ನ ಸೇವೆಯನ್ನು ಮಾಡಲಿಕ್ಕೆ ನಾನು ನನ್ನ ಕೆಲಸ ಪ್ರಾರಂಭ ಮಾಡಿದ್ದೇನೆ. ಅದಕ್ಕೆಲ್ಲ ಸಾಕು ನನಗೆ ಅತಿ ಅಗತ್ಯ ಎಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಸರ್ವರಿಗೂ ಕೂಡ ನನ್ನ ಕಥೆ ನಾನು ಇವತ್ತು ಸಲ್ಲಿಸ್ತೇನೆ. ನನ್ನ ಕೆಲಸ ಜಾಸ್ತಿ ಆಗ್ಬೋದು, ಕೆಲಸ ಕಡಿಮೆ ಆಗ್ಬೋದು. ಒಂದು ಮಾತೊಂದು ಸ್ಪಷ್ಟ, ನಾನು ಯಾವುದೇ ಕೆಲಸ ಇರಲಿ ಮಾತಿರಲಿ, ಅದು ನಮ್ಮ ಜಿಲ್ಲೆಯ, ನಮ್ಮ ಕ್ಷೇತ್ರದ ಜನಸಾಮಾನ್ಯ ತಲೆ ಎತ್ತಿ ಹೋಗುವಂಥ ಕೆಲಸ ಅಲ್ಲದೆ ತಲೆ ತಗ್ಗಿಸುವಂಥ ಕೆಲಸ ಯಾವುದು ನಾವು ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ನಾನು ವಹಿಸಿ ಎಲ್ಲರ ಆಶೀರ್ವಾದ ನಾನು ಇವತ್ತು ಕೇಳಿಕೊಳ್ತೇನೆ. ಈಗ ನೀವು ಸಚಿವ ಸ್ಥಾನ ವಹಿಸಿಕೊಂಡು ನೀವೇ ಫಸ್ಟ್ ಹಾಸ್ಪಿಟಲ್ ವಿಸಿಟ್ ಮಾಡಿಕೊಂಡು ಯಾವ ರೀತಿ ಮತ್ತೊಂದು 2 ವರ್ಷ ಯಾವ ರೀತಿ ಆರೋಗ್ಯ ಇಲಾಖೆ ಆರೋಗ್ಯ ಕ್ಷೇತ್ರ ಇರಬೇಕು ಅಂತ ಒಂದು ಸರ್ಕಾರಿ ಆಸ್ಪತ್ರೆ ಯಾವ ಹಂತದಲ್ಲಿ ಹೇಗೆ ನಡೀತದೆ ಗೊತ್ತಾಗಬೇಕಾದ್ರೆ ಅದು ಮಧ್ಯರಾತ್ರಿ ಹೋದ್ರೆ ಮಾತ್ರ ಸ್ಪಷ್ಟವಾದ ಚಿತ್ರಣ ಗೊತ್ತಾಗ್ತದೆ. ಯಾಕಂತೇಳಿ ಎಲ್ಲ ನಿಗದಿತ ಡಾಕ್ಟರ್ಗಳು ರಾತ್ರಿ ಬರ್ತಾರಾ ಇಲ್ವಾ, ಸಿಬ್ಬಂದಿ ವರ್ಗ ಇರ್ತಾರೆ ಇಲ್ವಾ, ರಾತ್ರಿ ಯಾರು ಬಂದರೆ ಅಲ್ಲಿ ಬೇಕಾದಂಥ ಗಾರ್ಡ್ಗಳು ಅಥವಾ ಅಲ್ಲಿಗೆ ರಿಸೆಪ್ಷನ್ಗೆ ಮಾತಾಡಲಿಕ್ಕೆ ಜನ ಇದ್ದಾರಾ ಇಲ್ವಾ, ಅಥವಾ ಏನು ಟ್ರೀಟ್ಮೆಂಟ್ ಉಂಟಾ ಒಂದದು. ಎರಡನೇದು, ರಾತ್ರಿ ಹೊತ್ತು ನಮ್ಮ ಡಾಕ್ಟರ್ಗಳಿಗೆ ನರ್ಸಸ್ಗಳಿಗೆ ನಿರ್ಭಯವಾಗಿ ಅಲ್ಲಿ ತಮ್ಮ ಚಿಕಿತ್ಸೆ ಕೊಡಲಿರುವಂತಹ ಒಂದು ವ್ಯವಸ್ಥೆ ಇದೆಯಾ, ಊರವರು ಸಹಕಾರ ಮಾಡ್ತಾ ಇದ್ದಾರಾ, ಸ್ವಚ್ಛತೆ ಹೇಗೆ ಇರ್ತದೆ ಅಂತೇಳಿ ಎಲ್ಲ ಕೂಡ ಗೊತ್ತಾಗಬೇಕಾದ್ರೆ ತಡರಾತ್ರಿ ಹೋದರೆ ಮಾತ್ರ ಸ್ಪಷ್ಟ ಚಿತ್ರವನ್ನು ಪತ್ತೆ ಸಿಗ್ತದೆ. ಮೊನ್ನೆ ಹೋಗಿದ್ದೇನೆ, ಕೆಲವೊಂದು ವಿಚಾರ ಇತ್ತು, ಕೆಲವು ಸೇವೆ ಮಾಡಿದೆ, ಇದೆಲ್ಲ ಕ್ರೋಢೀಕರಿಸಿಕೊಂಡು ಈಗಾಗಲೇ ಒಂದು ಹಂತದ ಮೀಟಿಂಗ್ ಬೆಂಗಳೂರು ಮಾಡಿದ್ದೇನೆ. ಈಗ ನಾಳೆ ಬಹುಶಃ ಜಿಲ್ಲೆಯಲ್ಲಿ ಎಲ್ಲ ವೈದ್ಯರು ನಾನು ಮೀಟಿಂಗ್ ಕರೆಸಿ ತಳಮಟ್ಟದ ಸಮಸ್ಯೆ ವಿವಿಧ ಯೋಜನೆ ಏನಿದೆ ನೋಡಿಕೊಂಡು ಮುಂದೆ ಬ್ಯಾಂಕ್ ಕೂತು ಚರ್ಚಿಸಿ ಯಾವುದು ಸರಿ ಇಲ್ಲ ಅದನ್ನು ಸರಿಪಡಿಸುವಂಥ ವ್ಯವಸ್ಥೆ ಮಾಡ್ತೇನೆ. ರಾಜ್ಯದ ಯಾವುದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್, ಅದಕ್ಕೆ ದಿಢೀರನ್ನೇ ರಾತ್ರಿ ಹೊತ್ತು ನೀವು ಭೇಟಿ ನೀಡುವಂಥ ಪ್ಲ್ಯಾನ್ಗಳನ್ನು ಹಾಕಬೇಕು. ಖಂಡಿತವಾಗಿ ಎಲ್ಲ ಕಡೆ, ಯಾಕಂತ ಹೇಳಿದರೆ ಎಲ್ಲ ಕಡೆ ಅವರವರಿಗೆ ನಿಗದಿತ ಸಮಯದಿರುವಂಥ ವೈದ್ಯರು ಅವರವರ ಆಸ್ಪತ್ರೆಗಳು ಇರಬೇಕು, ಅದು ಜವಾಬ್ದಾರಿ. ಮತ್ತು ಇದು ನನ್ನ ಒಬ್ಬನ ಜವಾಬ್ದಾರಿ ಮಾತ್ರ ಅಲ್ಲ, ಲೀಡರ್ಗೆ ಭೇಟಿ ಕೊಡೋದು, ನೋಡೋದು. ತಲೆಮಾಡ ಜಿಲ್ಲಾ ನಮ್ಮ ಡಿಸ್ಟ್ರಿಕ್ಟ್ ಅಧಿಕಾರಿ ಹೆಲ್ತ್ ಆಫೀಸರ್ ಇದ್ದಾರೆ, ತಾಲೂಕು ಹೆಲ್ತ್ ಆಫೀಸರ್, ಅವರ ಜವಾಬ್ದಾರಿ ಕೊಡಿದೆ. ಅವರು ಕೂಡ ಇವತ್ತು ಆಗಿಂದಾಗೆ ಇನ್ಸ್ಪೆಕ್ಷನ್ ಮಾಡಬೇಕಂತ ನಾನು ಸೂಚಿಸಿದ್ದೇನೆ. ಸರಿ, ಮತ್ತೆ ಹೊರಗಡೆ ಕೆಲವು ವಿಷಯಗಳು ಹೊರಗಡೆ ಓಡಿಸಿಲ್ಲ, ಅದರ ಬಗ್ಗೆ ತನಿಖೆಯಲ್ಲಿ ಇಲ್ಲ, ಅದು ಆಸ್ಪತ್ರೆ ಇನ್ನೂ ಕೂಡ ನಾನು ಹೋಗಲಿಲ್ಲ. ಯಾಕೆಂದರೆ ಅದು 2 ದಿವಸ ಆದಷ್ಟೇ ಪ್ರಿಲಿಮಿನರಿ ಮೀಟಿಂಗ್ ಮಾಡಿದ್ದೇನೆ. ಫಸ್ಟ್ ನಾನು ಜನರಿಗೆ ಏನು ಸೇವೆ ಕೊಡಬೇಕು ಅದನ್ನು ಮೊದಲ ಆದ್ಯತೆ, ಅದನ್ನು ಸರಿಪಡಿಸೋದು. ಆಡಳಿತ ಮಾಡೋ ಸಂಬಂಧಪಟ್ಟ ವಿಚಾರ ನಾನು ಮತ್ತೆ ನೋಡುವಂಥ. ಈಗ ಇಲ್ಲಿ ಯಾವ ರೀತಿ ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ಗಳಿಗೆ ಪ್ರೈವೇಟ್ ಮೆಡಿಕಲ್ ಕಾಲೇಜಿಂದ ಏನು MOU ಸೈನ್ ಮಾಡಿಸ್ಕೊಂಡಿದ್ದೀರಿ, ಆ ಥರ ಇಡೀ ರಾಜ್ಯದಲ್ಲಿ ಆ ಥರದ ಏನಾದರೂ ಯೋಜನೆ ಮಾಡ್ತೀವಿ ನೋಡಿ. ಎಲ್ಲಿ ಎಲ್ಲ ಸರ್ಕಾರಿ ವೈದ್ಯರು ಮತ್ತು ಡಾಕ್ಟರ್ಗಳು ಮತ್ತು ಸಿಬ್ಬಂದಿ ವರ್ಗಗಳು ಇದ್ದಾರೆ ಅಲ್ಲಿ ಯಾವುದನ್ನು ಕೂಡ ಯಾರಿಗೆ ವಹಿಸುವಂಥ ವಿಚಾರ ಇಲ್ಲ. ಎಲ್ಲಿಯಾದರೂ ಕೆಲವೊಂದು ಕಡೆ ಅಲ್ಲಿ ಉತ್ತಮವಾದ ಬಿಲ್ಡಿಂಗ್ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಕೆಲವೊಂದು ಡಾಕ್ಟರ್ ಮಾತ್ರ ಇದ್ದಾರೆ, ಕೆಲವೊಂದು ಇರುವುದಿಲ್ಲ. ಆಗ ನಾವು ಅವರ ಸಹಕಾರ ತಗೊಳ್ಳೋದು ಮಾತ್ರ. ಅದು ಆಡಳಿತ ವ್ಯವಸ್ಥೆ ನಮ್ಮ ಇದ್ದಂಥ ವೈದ್ಯರಿಗೆ ಹೆಚ್ಚುವರಿಯಾಗಿ ಕೊಡುವಂಥದ್ದು. ಒಂದು ಮದರ್ ಆ್ಯಂಡ್ ಚೈಲ್ಡ್ ಆಸ್ಪತ್ರೆ, ಮಕ್ಕಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ
ಕಡ್ಡಾಯವಾಗಿ 3 ಜನ ಬೇಕೇ ಬೇಕು. ಒಂದು ಮಕ್ಕಳ ವೈದ್ಯರು ಬೇಕು, ತಜ್ಞರು ಬೇಕು, ಪೀಡಿಯಾಟ್ರಿಷಿಯನ್ ಬೇಕು. ಇನ್ನೊಂದು ಹೆರಿಗೆ ತಜ್ಞರು ಬೇಕು, ಗೈನಕಾಲಜಿಸ್ಟ್ ಬೇಕು. ಇನ್ನೊಂದು NSCC ಬೇಕು. ಈ 3 ಜನ ಬೇಕು. ಒಂದು CSA ತಾಲೂಕು ಮತ್ತು ಜಿಲ್ಲೆ ನಮ್ಗೆ ಗೊತ್ತಾಗೋದಿಲ್ಲ, ಬೇಕಾದ್ರೆ ಡಾಕ್ಟರ್ಸ್ ಇರ್ತಾರೆ. ಕಮ್ಯುನಿಟಿ ಹೆಲ್ತ್ ಸೆಂಟರ್ನಲ್ಲಿ ಅಲ್ಲಿ ಒಂದು ಗೈನಕಾಲಜಿಸ್ಟ್ ಬಂದರೆ ಅಲ್ಲಿ ಪೀಡಿಯಾಟ್ರಿಷಿಯನ್ ಇರೋದಿಲ್ಲ. ಕೆಲವೊಮ್ಮೆ ಪೀಡಿಯಾಟ್ರಿಷಿಯನ್ ಇದ್ದರೆ NSCC ಇರೋದಿಲ್ಲ. ಆವಾಗ ಅದನ್ನು ಗುರುತಿಸಿಕೊಂಡು ಅಲ್ಲಿ ಏನು ಕೊರತೆ ಇದೆ ಅದನ್ನು ನಾವು ಫ್ರೀಯಾಗಿ ನಾವು ಆ ಆಸ್ಪತ್ರೆಯನ್ನು ಸಹಕಾರ ಪಡೆದುಕೊಂಡು ಕೆಲಸ ಮಾಡಿಸಿದ್ರೆ ತಪ್ಪೇನಿದೆ? ಹಿಂದೆನೂ ನೀವು ನಿಮ್ಮ ಅಂದ್ರೆ ಇದು ವ್ಯವಸ್ಥೆ ಬರೋಕ್ಕಿಂತ ಮುಂಚೆನೆ ಹಿಂದೆನೂ ಉಳ್ಳಾಲದಲ್ಲಿ ಹಾಸ್ಪಿಟಲ್ನಲ್ಲಿ ಎಲ್ಲ ಬಂದು ಮಾಡ್ತಾ ಇದ್ರು. ಈಗ MOU ಇಂದ ಏನು ಅಂದ್ರೆ ಈಗ ಇದರಿಂದ ಮುಂಚೆ ಯಾರು ಕೂಡ ಮಾಡ್ತಿರ್ಲಿಲ್ಲ, ಬಂದು ಯಾರು ಕೂಡ ಮಾಡ್ತಿರ್ಲಿಲ್ಲ. ನನ್ನದೇ ಅನುಭವ ನನಗೆ ಉಳ್ಳಾಲದಲ್ಲಿ ಆಗಿದೆ. ನಾನು ಅಷ್ಟು ದೊಡ್ಡ ಆಸ್ಪತ್ರೆ ಅಷ್ಟು ಚಂದ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಟ್ಟುಕೊಂಡು ನನಗೆ 4-5 ವರ್ಷಗಳು ಬಹುಶಃ ಅಲ್ಲಿ ಪೇಷಂಟ್ಗಳೇ ಬಹುಶಃ ಇವತ್ತು ಬರೀ 60ಕ್ಕೆ ಸೀಮಿತವಾಗಿತ್ತು. ಈಗ ನಾನೇ ಅದಕ್ಕೊಂದು ಆವತ್ತು ಪಾಲಿಸಿ ಮಾಡಿ ರಾಜ್ಯ ಮಟ್ಟದ ರೂಲ್ಸ್ ಮಾಡಿ ಇಡೀ ರಾಜ್ಯದಲ್ಲೇ ಫಸ್ಟ್ ಒಂದು ಹಾಸ್ಪಿಟ್ಲನ್ನು CSR ಫಂಡಿನಲ್ಲಿ ಒಂದು ವೈದ್ಯಕೀಯ ಕಾಲೇಜಿನವರನ್ನು ವಹಿಸಿಕೊಂಡು ಇದೀಗ ಅಲ್ಲಿ ಬರೀ ಈ 3 ಡಾಕ್ಟರ್ ಅಲ್ಲಿ ನಮ್ಮ ಮುಂಚೆ ಗೈನಕಾಲಜಿಸ್ಟ್ ಕೂಡ ಇರಲಿಲ್ಲ, ಬರ್ತಿದ್ರು 8 ತಿಂಗಳಿಗೂ ಹೋಗ್ತಿದ್ರು. ಇನ್ನೊಬ್ಬರು ಬರ್ತಿದ್ರು, ಅವ್ರು ವರ್ಷಕ್ಕೆ ಅವ್ರಿಗೂ ಹೋಗ್ತಿದ್ರು, ಯಾರು ನಿಲ್ಲಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಇದೀಗ ಆಗೆಲ್ಲ ಗೈನಕಾಲಜಿಸ್ಟ್, ಪೀಡಿಯಾಟ್ರಿಷಿಯನ್ ಮತ್ತು NSCC ಅದರ ಜೊತೆಯಲ್ಲಿ ಫಿಸಿಷಿಯನ್, ಡರ್ಮಟಾಲಜಿಸ್ಟ್ ಯಾವುದೆಲ್ಲ ಡಾಕ್ಟರ್ ಬೇಕು ಆ ಎಲ್ಲ ವೈದ್ಯರು ಅಲ್ಲಿ ಬಂದು ಅಲ್ಲಿ ಬಹುಶಃ ಅಲ್ಲಿ ಅವರಿಗೆ ಔಟ್ ಪೇಷಂಟ್ ಆಗಿ ನೋಡೋದು ವಿಚಾರ ಇದೆ. ಎರಡನೇದು ಅಲ್ಲಿ ಎಕ್ಸ್ರೇ ಮಿಷಿನ್, ನಾನು ಎಕ್ಸ್ರೇ ಮಿಷಿನ್ ಹಾಕಿದರೆ ಟೆಕ್ನಿಷಿಯನ್ ಇಲ್ಲ, ಟೆಕ್ನಿಷಿಯನ್ ಬರುವಾಗ ಎಕ್ಸ್ರೇ ಕಡಲಿಕ್ಕೆ ಆಯಿತು. ಎಕ್ಸ್ರೇ ಮಿಷಿನ್, ಅಲ್ಟ್ರಾಸೌಂಡ್, ಸ್ಕ್ಯಾನಿಂಗ್, ಡೆಂಟಲ್ ಎಲ್ಲ ಟ್ರೀಟ್ಮೆಂಟ್ ಫ್ರೀ. ಎಲ್ಲಿ ನಮಗೆ ಕೊರತೆ ಇದೆ ಅದನ್ನು ನೀಗಿಸುವಂಥ ಕೆಲಸವನ್ನು ಈ ಸಂಸ್ಥೆಯವರು CSR ಫಂಡಲ್ಲಿ ಮಾಡ್ತಾರೆ. ನಾವು ಪೇಷಂಟ್ ಕೂಡ ಎಲ್ಲ ಕೂಡ ಫ್ರೀಯಲ್ಲಿ ಇಂದಿನ ಸರ್ಕಾರಿ ಆಸ್ಪತ್ರೆ ಏನು ವ್ಯವಸ್ಥೆ ಇದೆಯಾ ಅಷ್ಟಲ್ಲದೆ ಆ ಆಸ್ಪತ್ರೆಗೆ ಒಂದು ನಯ ಪೈಸು ಕೂಡ ಎಡಿಷನಲ್ ಚಾರ್ಜ್ ಮಾಡಲಿಕ್ಕೆ ಅವ್ರಿಗೆ ಯಾವುದೇ ಅಧಿಕಾರ ಕೂಡ ಇವತ್ತು ಮೇಲೆ ಬಹಳ ರಿಲೈ ಆದಾಗ ಆಗಿಲ್ವಾ ನೀವು ಪ್ರೈವೇಟ್ ಇವ್ರ ಮೇಲೆ? ಯಾಕೆ ಅಲ್ಲ, ನಿಮ್ಮ ಡ್ಯೂಟಿ ಇರೋದು ನೀವು ಸರ್ಕಾರಕ್ಕೆ ಇಂಪ್ರೂವ್ ಫೆಸಿಲಿಟೀಸ್ ಟು ಹ್ಯಾವ್ ದಿ ಪರ್ಸನಲ್ ದೇ ಡ್ಯೂಟಿ ನಾನು ಇಲ್ಲ ಅಂತ ಹೇಳುವುದಿಲ್ಲ. ಬಟ್ ಮ್ಯಾನ್ ಪವರ್ಗೆ ಸಂಬಂಧಪಟ್ಟಾಗೆ ನಾವು ಎಷ್ಟೇ 1.5 ಲಕ್ಷ ದುಡ್ಡು ಕೊಡ್ತಾರೋ ಕೂಡ ವೈದ್ಯರು ನಮಗೆ ಬರ್ತಾ ಇಲ್ಲ. ವೈದ್ಯರು ಬೌದ್ಧಿಲ್ಲ ಅಂತ ಹೇಳಿದರೆ ಅವನ ಕೃತಿಗೆ ಕೈಯನ್ನು ಬಂದು ಕಲಿಸಲಿ ಕೂತ್ಕೊಂಡು ನನಗೆ ಹೇಳಿಕ್ಕಾಗ್ತದ? ಇದರಲ್ಲಿ ಅವ್ರು ಬರೋದಿದ್ದರೆ ನಾವು ಯಾರು ಬರ್ತಾರೆ ಅವ್ರು ಬರೆಸಿ ಅಲ್ಲಿ ಬೇಕಾದಷ್ಟು ಅವರು ಸ್ಯಾಲರಿ ಕೊಡ್ತಾರೆ. ಅದಕ್ಕೆ ಅವರು ಪಾರ್ಟ್ ಟೈಮಲ್ಲಿ ಬಂದು ಇಲ್ಲಿ ಕೆಲಸ ಮಾಡಿದ್ರೆ ನಮಗೇನು ಪ್ರಾಬ್ಲಮ್? ನಾವು ಜನರಿಗೆ ಸೇವೆ ಸಿಕ್ಕಿದ್ರೆ ಆಯ್ತಲ್ವಾ? ನನಗೆ ಇಲ್ಲಿ ಗೌರ್ಮೆಂಟ ಪ್ರೈವೇಟ್ ಅಂತ ಮುಖ್ಯ ಅಲ್ಲ, ನನಗೆ ಜನಸಾಮಾನ್ಯರಿಗೆ ಉಚಿತವಾದ ಚಿಕಿತ್ಸೆ ಸಿಗಬೇಕು, ನಮಗೆ ಜನರು ಮುಖ್ಯ ಇಲ್ಲಿ. ಆದ ಕಾರಣ ಇದು ಸಣ್ಣ ರಾಷ್ಟ್ರಗಳಲ್ಲಿ 6 ಲಕ್ಷ 10 ಲಕ್ಷ ಜನಸಂಖ್ಯೆ ರಾಷ್ಟ್ರಗಳಿದೆ, ಅಲ್ಲಿ ಇನ್ಶೂರೆನ್ಸ್ ಅಕೌಂಟಲ್ಲಿ ನಾರ್ಮಲ್ಲಿ ಫ್ರೀ ಕೊಡ್ತಾರೆ. ಅದೇ ಇಲ್ಲಿ 100 ಕೋಟಿದ ಕಡೆಯಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಹೆಲ್ತ್, ಹೌಸಿಂಗ್ ಮತ್ತು ಎಜುಕೇಷನ್ ಗೌರ್ಮೆಂಟು ಇದೆ, ಪ್ರೈವೇಟು ಇದೆ. ಕೆಲವು ದೇಶದಲ್ಲಿ ಗೌರ್ಮೆಂಟ್ ಮಾತ್ರ ಇದೆ, ಅದು ನಮ್ಮ ದೇಶದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಕೊಂಡೆ ಇವತ್ತು 2 ಸೆಕ್ಟರ್ ಹೀಗಲ್ಲ, ಅದು ಹಿಂದಿನ ಕಾಲದಲ್ಲಿ ಕೂಡ ಬಂದಂಥ ಒಂದು ಪಾಲಿಸಿ ಆಯ್ತು, ಪ್ರೈವೇಟ್ ಹೌಸಿಂಗ್, ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಕ್ಟರ್ನಲ್ಲಿ. ಸರ್, ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಿ ತುಂಬ ಪೋಸ್ಟ್ಗಳು ಖಾಲಿ ಇದೆ, ಅದನ್ನು ಫಿಲ್ ಮಾಡುವ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ? ಮತ್ತು MBBS ಕೋರ್ಸ್ ಆದ ಕೂಡಲೇ ವೈದ್ಯರ ಆಗುತ್ತೆ, ರಿಕ್ರೂಟ್ಮೆಂಟ್ ಆಗುತ್ತೆ ಅಂತ ಅದು ಯಾವ ರೀತಿ? ನೋಡಿ, ನಮಗೆ ಪರ್ಮನೆಂಟ್ ನಾವು ಇವತ್ತು ನೇಮಕಾತಿ ಮಾಡಲಿಕ್ಕೆ ಈಗಾಗಲೇ ನಾವು ಹಿಂದೆ ಬರೆದಿದ್ದು ಅದನ್ನು ಫಾಲೋಅಪ್ ಮಾಡಿ ತಗೊಂಡು ಅದನ್ನು ಕಾಲ್ ಫಾರ್ ಮಾಡ್ತೇವೆ. ಆವಾಗ ಅದಕ್ಕೆ ಕ್ರೈಟೀರಿಯಾ, ಮೆರಿಟ್ಸ್, ರೋಸ್ಟರ್ ಸಿಸ್ಟಮ್ ಎಲ್ಲ ಇರ್ತದೆ. ಅಲ್ಲಿಯ ತನಕ ನಮಗೆ ಸುಮಾರು ರಾಜ್ಯದಲ್ಲಿ ಒಟ್ಟಾರೆಯಾಗಿ 900 ನಮಗೆ MBBS ಕೊರತೆ ಈಗ ಇದೆ ಇದರಲ್ಲಿ ಇಡೀ ರಾಜ್ಯದಲ್ಲಿ. ಅದಕ್ಕಾಗಿ ನಾವು ಎಲ್ಲಿಯಾದರೂ ಕೊರತೆ ಇದ್ದ ಕಡೆ ಯಾರಾದರೂ MBBS ಪಾಸಾಗಿ ಬಂದವರು ಕಾಂಟ್ರಾಕ್ಟ್ ಬೇಸಲ್ಲಿ ಜಾಯ್ನ್ ಆಗಲಿಕ್ಕೆ ಇಚ್ಛೆ ಇದ್ದಲ್ಲಿ ಅವರಿಗೆ ನೇರವಾಗಿ 1 ವಾರದೊಳಗಡೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತೇವೆ. ಅವ್ರು ಬರೀ ಏನು ಎಲ್ಲಿಗೆ ಹೋಗ್ಬೇಕಂತಿಲ್ಲ, ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗೆ ಅವರ ಅರ್ಜಿಯನ್ನು ಕೊಡಬೇಕು. ಜಿಲ್ಲಾಧಿಕಾರಿ ಅವರ ಸರ್ಟಿಫಿಕೇಟ್ ನೋಡಿ DC ಫೈಲ್ ತಗೊಂಡೋಗಿ ಸೈನ್ ಅವರೇ ತಗೊಂಡು ಬಂದು ಇವನಿಗೆ ಆದೇಶ ಪತ್ರ 1 ವಾರದಲ್ಲಿ ಕೊಡಬೇಕು. 1 ವಾರದಲ್ಲಿ ಅವನು ಕೊಡದಿದ್ದಲ್ಲಿ ಆ DH ಅನ್ನು ನಾವು ಸಸ್ಪೆಂಡ್ ಮಾಡ್ತೇವೆ. ಇದಕ್ಕೆ ಮತ್ತು
ಪ್ರಥಮ ಬಂದು ಸೇರುವಾಗಲೇ 60,000 ರೂಪಾಯಿಯ ವೇತನ ಕೂಡ ನಾವು ಇವತ್ತು ಕೊಡ್ತೇವೆ. ನಮ್ದೇನಂತ ಹೇಳಿದರೆ ಈ ಕಲಿತವರಿಗೆ ಈಸಿಯಲ್ಲಿ ಇಲ್ಲದ ಗೌರ್ಮೆಂಟ್ ಆಫೀಸ್ ಕಾಯೋದು, ಇವತ್ತು ಬನ್ನಿ ನಾಲ್ದು ಬನ್ನಿ ಅದು ನೋಡ್ತೇನೆ, ಅದು DC ಹತ್ರ ಹೋಗಬೇಕು, ಅವ್ರು ಕಾಲ್ ಫಾರ್ಮ್ ಮಾಡಲಿಲ್ಲ, ಒಂದು ಸಲ ಹೋಗ್ತಾನೆ ರೊಕ್ಕ ಕಲ್ತವನು, 100 ಸಲ ರಾಜಕೀಯರಿಗೆ ಹೋಗ್ತಾವನು, ಎಲ್ಲಿಗೆ ಬೇರೆ ಕಡೆ ಕೆಲಸ ಸಿಕ್ಕಿಬಿಡ್ತದೆ. ಅದು ಆಗಬಾರ್ದು. ಅವ್ರಿಗೆ ಜಾಬಿಗೆ ಆಕ್ಸೆಸ್ ಇರಬೇಕಂತ ಹೇಳಿಕೊಂಡೇ ನಾವು ಈ ಸಿಸ್ಟಮನ್ನು ಇವತ್ತು ಮಾಡಿದ್ದೇವೆ. ಸರ್, ಈಗ ಕೊಟ್ಟಿದ್ದಕ್ಕೆ ಹಿಂದಿನ ಸಚಿವರು ಯಾರಿದ್ರು, ದಿನೇಶ್ ಗುಂಡೂರಾವ್ ಅವರ ವೈಫ್ ಒಂದು ಟ್ವೀಟ್ ಮಾಡಿದ್ದಾರೆ, ಮೆರಿಟ್ ಆ್ಯಂಡ್ ಪರ್ಫಾರ್ಮೆನ್ಸ್ ಮತ್ತು ಲಾಯಲ್ಟಿ ಇದು ಮ್ಯಾಟರ್ ಆಗೋದಿಲ್ವಾ ಅಂತ. ಅದು ಅಸಮಾಧಾನ ಏನಾದರೂ ಇದೆಯಾ? ಇಲ್ಲ, ನಾನು ಇಲ್ಲ ಅಂತ ಯಾವುದು ಸಬ್ಜೆಕ್ಟ್ ಇಲ್ಲ. ಯಾಕೆ ನಾನು ಅವ್ರನ್ನ ಸಚಿವರಾಗಿ ನಾನು ಕೂಡ ನೀವು ಜೊತೆ ಅವ್ರ ಮನೆಗೆ ಹೋಗಿದ್ದೇನೆ, ಭೇಟಿಯಾಗಿ ಬಂದಿದ್ದೇನೆ. ಅದಕ್ಕೆ ವಿಚಾರ ಯಾವುದು ಕೂಡ ಸಂಬಂಧನೇ. ಯಾಕಂದರೆ ಅವ್ರಿಗೆ ಸಚಿವ ಸ್ಥಾನ ಕೊಡದೇ ಇದ್ದದಕ್ಕೆ ಏನಾದರೂ ಅಸಮಾಧಾನ ಇಲ್ಲ, ನಾನು ಈ ಟ್ವೀಟ್ ನೋಡಲೂ ಇಲ್ಲ. ನೀವು ಹೇಳಿದಂಥ ನನ್ನ ಜೊತೆ ಗೊತ್ತಾಗ್ಬೋದು. ಮತ್ತು ಬಹುಶಃ ಇನ್ನು ಎಕ್ಸ್ಪಾನ್ಷನ್ ಇದ್ದೇ ಇರ್ತದೆ. ಯಾರಂದ್ರೂ ಹೈಕಮಾಂಡ್ ಪಕ್ಷ ಇದ್ದು ತೀರ್ಮಾನ ಇವತ್ತು ಮಾಡ್ತದೆ. ಮತ್ತು ಈಗ ಪಕ್ಷದಲ್ಲಿ ಕೆಲವರಿಗೆ ಮತ್ತೆ ಸ್ಥಾನಮಾನ ಕೊಟ್ಟಿಲ್ಲ ಅನ್ನೋದು ಅಸಮಾಧಾನ ಇದೆ. ಜಮೀರ್ ಅವರಿಗೂ ಕೊಟ್ಟಿಲ್ಲ. ಹೌದು, ಜಮೀರ್ ಅವರಿಗೆ ಕೊಟ್ಟಿಲ್ಲ ಅಂದರೆ ಸ್ವಲ್ಪ ಇದನ್ನು ಜಮೀರ್ ಅವ್ರಿಗೆ ಕೊಟ್ಟಿಲ್ಲ ಅನ್ನೋದೊಂದು ಅಸಮಾಧಾನ. ನೋಡಿ, ಎಲ್ಲರಿಗೂ ಕೂಡ ಪಕ್ಷ ಇವತ್ತು ಗುರುತಿಸ್ತದೆ. ಎಕ್ಸ್ಪ್ಯಾನ್ಷನ್ ಇವತ್ತು ಇದೆ. ನಾನಿಲ್ಲಿ ರಾಜ್ಯಕ್ಕೆ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆ ನಮ್ಮತ್ತೆಲ್ಲ ಕೂಡ ಧಾರ್ಮಿಕ ಕ್ಷೇತ್ರದ ಅವರು ಯಾವುದೇ ಪಕ್ಷದಲ್ಲಿ ಇಲ್ಲ, ಅವ್ರು ಬರೀ ದೇವರ ಕೆಲಸದಲ್ಲಿ ಮಾತ್ರ ಇದ್ದಾರೆ. ಅದಕ್ಕೆ ಮುಂದಿನ ಮಾತಾಡೋ ಸಂದರ್ಭ ನಾವು ಮಾತಾಡ್ತೇವೆ. ಒಂದು ವಿಶೇಷ, ನಿಮ್ಗೆಲ್ಲರಿಗೂ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಯಾವುದು ನೀವು ವಹಿಸ್ಕೊಳ್ತೀರಾ? ಅದು ಮುಖ್ಯಮಂತ್ರಿ ಕೇಳಿ ಹೇಳ್ತೇವೆ. ಯಾವುದು? ನಾನು ಈಗಾಗಲೇ ಕೋಲಾರದಲ್ಲಿ ಉತ್ಸವ ಸಚಿವನಾಗಿದ್ದೆ, ಚಾಮರಾಜದಲ್ಲಿ ಉತ್ಸವ ಸಚಿವನಾಗಿದ್ದೇನೆ, ಮಂಗಳೂರಲ್ಲಿ ಉತ್ಸವ ಕೆಲಸ ಮಾಡಿದ್ದೇನೆ. ಯಾರ್ದು ಇದ್ದರೆ ಅವರಿಗೆ ಮಂಗಳೂರು ಕೊಟ್ಟು ಬೇರೆ ಜಿಲ್ಲೆ ನನಗೆ ಅಲ್ಲಿಯ ಅನುಭವ ಸಂಸ್ಕೃತಿ ನನಗೆ ಅನುಭವ ಆಗ್ತದೆ ಅಂತ ಹೇಳಿಕೊಂಡು ಬಹುಶಃ ಇದ್ದೇನೆ. ಆಯ್ತು, ಅದು ಅಲ್ಟಿಮೇಟ್ ಆಗಿ ಮನೆ ಮುಖ್ಯಮಂತ್ರಿ ಅದನ್ನು ತೀರ್ಮಾನ ಮಾಡ್ತಾರೆ. ಆಮೇಲೆ ಕಾದರ್, ಈಗ ಇದಕ್ಕೆ ನೀವು MBBS ಎಲ್ಲಿ ಶಾರ್ಟೇಜ್ ಇದೆ ಅಲ್ಲಿ ಆಸ್ ಅಗೇನ್ಸ್ಟ್ ಇದನ್ನು ಕೆಲವು ಸರ್ವ್ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಇವರೆಲ್ಲ ಮಾಡಿದವರು ಆಸ್ ಅಗೇನ್ಸ್ಟ್ ನಿಮ್ಮ ಇದಕ್ಕೆ ಅದು ಈಗ ಇಲ್ಲ. ಎಲೋಪತಿ ಡಾಕ್ಟರ್ ಜಾಗದಲ್ಲಿ ಆಯುರ್ವೇದಿಕ್ ಎಲ್ಲಿ ಕೂಡ ಈಗ ಇಲ್ಲ, ಮುಂಚೆ ಇತ್ತು. ಆಮೇಲೆ ಅವರು ಏನಿಗೆ ನಿಮ್ಮ NHM ಅಡಿಯಲ್ಲಿ ಸರ್ವ್ ಮಾಡುವಂಥ ಇವ್ರಿಗೆ ಅವರಿಗೂ ಎಕ್ಸ್ಪ್ಲೈಟೇಷನ್ ಆಗ್ತದೆ ಅಂತೇಳಿ ದೇ ಆಲ್ರೆಡಿ ಅಪ್ರೋಚ್ ದ ಕೋರ್ಟ್. ಈಗ ಅವ್ರದ್ದು ಏನು ಸ್ಟೇಟಸ್ ಏನಾಗುತ್ತೆ ಅಂದರೆ NHM ಅಡಿಯಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ಅವರೆಲ್ಲ ನಿಮ್ಮಲ್ಲಿ ಸರ್ವ್ ಮಾಡ್ತಾ ಇರೋರನ್ನ ದೇ ಹ್ಯಾವ್ ಬಿನ್ ಎಕ್ಸ್ಪ್ಲಾಯ್ಟೆಡ್ ಅಂತ ಹೇಳಿ ಅವರು ದೇ ಹ್ಯಾವ್ ನಾಟ್ ಬಿನ್ ರೆಗ್ಯುಲರೈಸ್, ದೇರ್ ಸರ್ವಿಸ್ ಹ್ಯಾವ್ ನಾಟ್ ಬಿನ್ ರೆಗ್ಯುಲರೈಸ್. ಸರ್, ನ್ಯಾಷನಲ್ ಹೆಲ್ತ್ ಮಿಷನ್ NHM ಇದರಲ್ಲಿ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರವೇ ಅದೇ ಆದೇಶ ಆಗುವಂಥದ್ದು. ಮತ್ತು ಅದು ಮಂಗಳೂರಿಗೆ ಮಾತ್ರ ಮಾಡೋದಲ್ಲ, ಇದು ದೇಶಕ್ಕೆ ಒಂದು ಕಾನೂನು ಮತ್ತು ನಿಯಮ ಇದೆ. ಅದಕ್ಕೆ ಅನುಗುಣವಾಗಿ ನಾವು ನಡೆದುಕೊಂಡು ಹೋಗೋದು ನಮ್ಮ ಜವಾಬ್ದಾರಿಯಾಗಿದೆ. ಆಮೇಲೆ ಇದು ನಿಮ್ಮ ಈಗ ಇನ್ಶೂರೆನ್ಸ್ ಸ್ಕೀಮ್ ಇದೆಯಲ್ಲ, ಆರೋಗ್ಯ, ಅದರಲ್ಲಿ ಸೀನಿಯರ್ ಸಿಟಿಸನ್ಸ್ಗೆ ಸೆಂಟ್ರದವರು ಕೊಟ್ಟಿದ್ದಾರೆ ಸೀನಿಯರ್ ಸಿಟಿಸನ್ ಫ್ರೀ ಇದಕ್ಕೆ. ಸ್ಟಿಲ್ ಇಟ್ಸ್ ನಾಟ್ ಬಿ ಇಂಪ್ಲಿಮೆಂಟೆಡ್ ಹಿಯರ್. ಹೇಗೆ ಅಂದರೆ ಅದನ್ನೇನು ತೊಗೊಳ್ತೀರಾ ಹೇಗೆ ಸರ್? ಇಲ್ಲ, ಅದನ್ನು ನಾನು ನೆಕ್ಸ್ಟ್ ಮೀಟಿಂಗ್ ಪರಿಶೀಲನೆ ಮಾಡ್ತೇನೆ. ಸೀನಿಯರ್ ಸಿಟಿಸನ್ ನಾವು ಫಸ್ಟ್ ಕನ್ಸಿಡರ್ ಮಾಡಲೇಬೇಕು ಇದರಲ್ಲಿ. ಯಾಕೆಂತ ನೋಡಿಕೊಂಡು ಅದು ನಾನು ಚರ್ಚೆ ಮಾಡಿಸಿಕೊಂಡು ಅದು ಒಳ್ಳೆ ಇಫ್ ಇಟ್ ಇಸ್ ಗುಡ್ ಫಾರ್ ದಿ ಪಬ್ಲಿಕ್, ಥ್ಯಾಂಕ್ ಯು.